ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಸವಪ್ರಭು ದೇಸಾಯಿ ಅಂತ. ನಾನು ಸುರೇಶ್ ದೇಸಾಯಿ ಅವರ ಮಗ. ಇವತ್ತು ನಾವು ನಮ್ಮ ತಂದೆಯವರು ಸಂಶೋಧನೆ ಮಾಡಿದಂಥ ಹಾರ್ಟಿಪಂಕ್ಚರ್ ತಂತ್ರಜ್ಞಾನ ಎಂದರೇನು, ಅದು ಯಾವ ರೀತಿ ಮಾಡಬೇಕು, ಆಮೇಲೆ ಅದರ ಲಾಭಗಳೇನು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹಾರ್ಟಿಪಂಕ್ಚರ್ ಈ ಪದದ ಒಂದು ಅರ್ಥವನ್ನು ತಿಳಿದುಕೊಳ್ಳುವ. ಹಾರ್ಟಿಪಂಕ್ಚರ್ ಎಂಬ ಪದವು ಎರಡು ಶಬ್ದಗಳಿಂದ ಆಗಿರೋದು. ಒಂದು ಹಾರ್ಟಿಕಲ್ಚರಲ್, ಎರಡನೆಯದು ಪಂಕ್ಚರ್. ಹಾರ್ಟಿಕಲ್ಚರಲ್ ಅಂದರೆ ತೋಟಗಾರಿಕೆ ಬೆಳೆಗಳು, ಪಂಕ್ಚರ್ ಅಂದರೆ ಚುಚ್ಚುವುದು. ಸೊ ಆ ಎರಡನ್ನೂ ಸೇರಿಸಿ ನಾವೇನು ಮಾಡಿದ್ದೀವಿ, ಹಾರ್ಟಿಪಂಕ್ಚರ್ ಅಂತ ಹೇಳುವುದು. ಈ ಹಾರ್ಟಿಪಂಕ್ಚರ್ ತಂತ್ರಜ್ಞಾನ ಅದು ಹೇಗೆ ಅವರು ಒಂದು ಸಂಶೋಧನೆ ಮಾಡಿದರೆ ಎಂಬುದರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಸೊ ಯಾವುದೇ ರೀತಿಯ ಈ ಹಣ್ಣಿನ ಮರಗಳಾಗಲಿ, ಅವುಗಳಿಗೆ ಪ್ರಮುಖವಾಗಿ 16 ಪ್ರಕಾರದ ಪೋಷಕಾಂಶಗಳು ಬೇಕಾಗಿರುತ್ತೆ. ಅವುಗಳಲ್ಲಿ ಕೆಲವೊಂದು ಗಾಳಿಯಿಂದ ಪಡೆದುಕೊಳ್ಳುತ್ತದೆ, ಇನ್ನು ಕೆಲವೊಂದು ಮಣ್ಣಿನ ಮುಖಾಂತರ ಅದು ಪಡೆದುಕೊಳ್ಳುತ್ತಾ ಇರುತ್ತದೆ. ಸೊ ಇವಾಗ ನಾವು ಈ ಒಂದು ಹಾರ್ಟಿಪಂಕ್ಚರ್ ಬುಲೆಟ್ ಅಂತ ಏನು ಹೇಳ್ತೀವಲ್ಲ, ಅದು 9 ಪ್ರಕಾರದ ಒಂದು ಲಘು ಪೋಷಕಾಂಶಗಳಿಂದ ಮಾಡಿರೋದು ಉಂಟು. ಇನ್ನು ಈ ಒಂದು ತಂತ್ರಜ್ಞಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಈ ಹಾರ್ಟಿಪಂಕ್ಚರ್ ಈ ಥರದ್ದೊಂದು ಪ್ಯಾಕೆಟ್ ಇರುತ್ತೆ. ಇದರಲ್ಲಿ ಈ ಔಷಧಿಯ ಬುಲೆಟು ಮತ್ತು ಪೌಡರನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ನಾವು ಹಾಕಿ ಈ ಥರ ಒಂದು ಪ್ಯಾಕಿಂಗ್ ಮಾಡಿರ್ತೇವೆ. ಇಲ್ಲಿ ತಾವು ನೋಡಬಹುದು ನಂಬರ್ ಆಫ್ ಪೀಸಸ್ 2 ಅಂತ ಇದೆ. ಅಂದರೆ ಈ ಒಂದು ಪ್ಯಾಕೆಟ್ನಲ್ಲಿ 2 ಮರಕ್ಕೆ ಸಾಕಾಗುವಷ್ಟು ಔಷಧಿಯನ್ನು ನಾವು ಇಲ್ಲಿ ಪ್ಯಾಕ್ ಮಾಡಿದ್ದೀವಿ ಅಂತ. ಆ ಪ್ಯಾಕೆಟನ್ನು ಓಪನ್ ಮಾಡಿದ ಮೇಲೆ ಈ ಥರದ್ದೊಂದು ಪ್ಲಾಸ್ಟಿಕ್ ನಾವು ಡಬ್ಬಿಯನ್ನು ಅದರಲ್ಲಿ ಕಾಣಬಹುದು. ಈ ಡಬ್ಬಿಯಲ್ಲಿ ನಮಗೆ ಇಲ್ಲಿ ನೋಡಿ ರೈತ ಮಿತ್ರರೇ, ಇದು ಔಷಧಿಯ ಬುಲೆಟು. ಇವನ್ನು ನಾವೇನು ಮಾಡಬೇಕು, ಮರಗಳಲ್ಲಿ ಇನ್ಸರ್ಟ್ ಮಾಡೋದಿದೆ. ಆಮೇಲೆ ಈ ಒಂದು ಆಯುರ್ವೇದಿಕ ಭಸ್ಮವನ್ನು ನಾವೇನು ಮಾಡಬೇಕು, ಒಂದು ಮರಕ್ಕೆ 1 ರಿಂದ 2 kg ಸೆಗಣಿ ಮತ್ತು 4 ರಿಂದ 5 ಲೀಟರ್ ನೀರನ್ನು ತೆಗೆದುಕೊಂಡು ಈ ಒಂದು ಪೌಡರನ್ನು ಏನು ಮಾಡಿ ಆ ಒಂದು ಮಿಶ್ರಣದಲ್ಲಿ ಸರಿಯಾಗಿ ಬೆರೆಸಿ ಮರದ ಸುತ್ತಲೂ ಏನು ಮಾಡಬೇಕು, ಒಂದು 3 ಅಡಿ ಅಂತರದಲ್ಲಿ ಒಂದು 5 ರಿಂದ 6 ಇಂಚು ಈ ಬಾಯಿ ಗುದ್ದಲಿ ಅಂತ ಹೇಳ್ತೀವಿ ನಾವು, ಸರಿನಾ. ಸೊ ಅದರಿಂದ ಮಣ್ಣನ್ನು ಏನು ಮಾಡಿ ಗಿಡದ ಸುತ್ತಲೂ ತೆಗೆದುಬಿಟ್ಟು ಅದರಲ್ಲಿ ಆ ಒಂದು ಮಿಶ್ರಣವನ್ನು ಸುರಿದು ಆಮೇಲೆ ಮಣ್ಣನ್ನು ಮುಚ್ಚಿ ನೀರು ಕೊಡ್ತಾ ಇರಬೇಕು. ಇನ್ನು ಈ ಒಂದು ಬುಲೆಟನ್ನು ಯಾವ ಥರ ನಾವು ಮರದಲ್ಲಿ ಸೇರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವ. ಮಿತ್ರರೇ, ಇಲ್ಲಿ ತಾವು ಈ ಹಾರ್ಟಿಪಂಕ್ಚರ್ ಮಾಡಲು ಬೇಕಾದ ಸಲಕರಣೆಯನ್ನು ನಾವಿಲ್ಲಿ ನೋಡಬಹುದು. ತಮ್ಮಲ್ಲಿ ಏನಾದರೂ ಜಾಸ್ತಿ ಮರಗಳಿದ್ದರೆ ಅದಕ್ಕಂತ ನಾವು ಏನು ಮಾಡಿದ್ದೀವಿ, ಈ ಥರ ಒಂದು ಪಕ್ಕಡೆಗೆ ಒಂದು ಸೈಡು ಏನು ಮಾಡಿದ್ದೀವಿ, ಬೋಲ್ಟನ್ನು ಇಲ್ಲಿ ವೆಲ್ಡ್ ಮಾಡಿದ್ದೀವಿ. ಅದರದ್ದು ಇನ್ನೊಂದು ಸೈಡಲ್ಲಿ ನಾವೇನು ಮಾಡಿದ್ದೀವಿ, ಈ ಒಂದು ದಪ್ಪ ಗಾತ್ರದ ಮಳೆಯನ್ನು ತೆಗೆದುಕೊಂಡು ಅದರ ಒಂದು ತುದಿಯನ್ನು ಏನು ಮಾಡಿದ್ವಿ ನಾವು ಕಟ್ ಮಾಡಿಬಿಟ್ಟು ಇಲ್ಲಿ ವೆಲ್ಡ್ ಮಾಡಿರೋದು, ಸರಿನಾ.
ಆಮೇಲೆ ಇನ್ನು ಇದ್ರ ಜೊತೆಗೆ ಏನು ಬೇಕಾಗುತ್ತೆ, ಇಲ್ಲಿ ನೋಡಿ, ಒಂದು 3 ಇಂಚದ ಒಂದು ಮಳೆಯನ್ನೇನು ಮಾಡಿ ಅದರ ಒಂದು ತುದಿಯನ್ನು ನೀವೇನು ಮಾಡಿ ಇಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಫ್ಲ್ಯಾಟ್ ಮಾಡಿಕೊಂಡು ನೀವು ಈ 2 ಒಂದು ಸಲಕರಣೆಗಳನ್ನು ನೀವೇನು ಮಾಡ್ಬೋದು, ಜಾಸ್ತಿ ಮರ ಇದ್ದಾಗ ಇವನ್ನು ಉಪಯೋಗಿಸಬಹುದು. ಇನ್ನು ನಿಮ್ಮಲ್ಲಿ ಏನಾದರೂ 20 ಮರಗಳು 30 ಮರಗಳು ಅವುಗಳಿಗೆ ಏನಾದರೂ ಹಾರ್ಟಿಪಂಕ್ಚರ್ ಮಾಡೋದಾದರೆ ಈ ಥರ ಒಂದು 3 ಇಂಚಿನ ಮಳೆಯನ್ನು ಏನು ಮಾಡಿ ಇದಕ್ಕೆ ಈ ಒಂದು ತಲೆ ಭಾಗವನ್ನು ಏನಂತ ಹೆಡ್ ಪೋರ್ಷನ್ ಅಂತ ಏನು ಹೇಳ್ತೀವಿ ಇಲ್ಲಿ ನೀವು ಕಟ್ ಮಾಡಬೇಕು, ಸರಿನಾ. ಆಮೇಲೆ ಇದಕ್ಕೆ ಸುತ್ತಿಗೆಯಿಂದ ಏನು ಮಾಡಬೇಕು, ಇಲ್ಲಿ ಇದನ್ನು ಸುತ್ತಿಗೆ ಜೊತೆಗೆ ಉಪಯೋಗಿಸೋದಿದೆ, ಸರಿನಾ. ರೈತ ಮಿತ್ರರೇ, ಇನ್ನು ಈ ಒಂದು ಹಾರ್ಟಿಪಂಕ್ಚರ್ ಟ್ರೀಟ್ಮೆಂಟನ್ನು ನಾವು ಇಲ್ಲಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಮೊದಲು ಈ ನೆತ್ತಿಯನ್ನು ಅಂದರೆ ಈ ತಲೆಯನ್ನು ಕಡಿದಿರುವ ಮಳೆಯಿಂದ ಏನು ಮಾಡಬೇಕು, ಸುತ್ತಿಗೆಯಿಂದ ಏನು ಮಾಡಿ ಮೊದಲು 1.5 ಇಂಚು ಇಲ್ಲಿ ರಂಧ್ರವನ್ನು ಮಾಡಿಕೊಳ್ಳಬೇಕು. ಆಮೇಲೆ ಅದನ್ನು ಆ ಮಳೆಯನ್ನು ತೆಗೆದು ಆಮೇಲೆ ಏನು ಮಾಡಬೇಕು, ಆ ಒಂದು ರಂಧ್ರದಲ್ಲಿ ನಾವು ಕೊಟ್ಟಿರೋ ಔಷಧಿಯ ಬುಲೆಟನ್ನು ಏನು ಮಾಡಿ ಒಳಗಡೆ ಇನ್ಸರ್ಟ್ ಮಾಡಿ, ತದನಂತರ ಮತ್ತೆ ಅದೇ ಮಳೆಯನ್ನು ತೆಗೆದುಕೊಂಡು ಇವಾಗ ಏನು ಮಾಡೋದು, ಆ ಮಳೆಯನ್ನು ರಿವರ್ಸ್ ಮಾಡಿ ಏನು ಮಾಡೋದು, ಆ ಒಂದು ಔಷಧಿಯ ಬುಲೆಟ್ ಮೇಲೆ ಇಟ್ಟು 1-2 ಇಂಚು ಒಳಗಡೆ ಹೋಗುವ ಹಾಗೆ ಅದನ್ನು ಮರದ ಒಳಗೆ ಸೇರಿಸಬೇಕು. ಸರಿನಾ. ಆಮೇಲೆ ಏನು ಮಾಡಿ, ನಿಮ್ಮ ಹತ್ರ ಆಕಳ ಸಗಣಿ ಅಥವಾ ಎಮ್ಮೆ ಎತ್ತು ಯಾವುದಾದ್ರೂ ಸಗಣಿ ಇದ್ದರೆ ಏನು ಮಾಡಿ ಅದನ್ನು ಈ ಒಂದು ರಂಧ್ರದ ಮೇಲೆ ಪ್ಯಾಕ್ ಮಾಡಬೇಕು. ಅಥವಾ ಅದು ಇಲ್ಲದಿದ್ದಾಗ ಇಲ್ಲಿರೋ ಹಸಿ ಮಣ್ಣನ್ನು ಏನು ಮಾಡಿ ಅದನ್ನು ತೆಗೆದುಕೊಂಡು ಈ ಒಂದು ರಂಧ್ರವನ್ನು ಮುಚ್ಚಬೇಕು. ಇನ್ನು ಈ ಥರ ಟೊಂಗೆಗಳಿರೋ ಮರಗಳಲ್ಲಿ ಅಂದರೆ ಈ ಮಾವು, ದಾಳಿಂಬೆ ಈ ಥರ ಒಂದು ಹಣ್ಣಿನ ಮರಗಳಲ್ಲಿ ನಾವು ಏನು ಮಾಡ್ಬೋದು, ಈ ಒಂದು ರೆಂಬೆಗಳೇನಿರುತ್ತೆ, ರೆಂಬೆ ಕೊಂಬೆಗಳೇನಿರುತ್ತೆ ಅಲ್ಲ, ಅದ್ರ ಕೆಳಗಡೆ ಏನೋ ಒಂದು ಕಾಂಡ ಇರುತ್ತೆ. ಆ ಕಾಂಡಕ್ಕೆ ನಾವು ಈ ಥರದ್ದು ಟ್ರೀಟ್ಮೆಂಟ್ ಮಾಡಬೇಕು. ಇದೇ ನೀವು ತೆಂಗಿನ ಮರಕ್ಕೆ ಹೋದರೆ ಅಲ್ಲಿ ಯಾವುದೇ ರೀತಿಯ ರೆಂಬೆ ಕೊಂಬೆ ಇರಲ್ಲ, ಅಲ್ಲಿ ಸ್ಟ್ರೈಟಾಗಿ ಒಂದೇ ಕಾಂಡ ಇರುತ್ತೆ. ಅವಾಗ ಏನು ಮಾಡಬೇಕು, ನೀವು ನೆಲದಿಂದ 4ರಿಂದ 5 ಅಡಿ ಎತ್ತರಕ್ಕೆ ಏನು ಮಾಡಿ ತೆಂಗಿನ ಮರಕ್ಕೆ ಅಲ್ಲಿ ಇದೇ ಸೇಮ್ ಪ್ರೊಸೀಜರನ್ನು ನೀವು ಅಲ್ಲಿ ಮಾಡಬೇಕು. ರೈತ ಮಿತ್ರರೇ, ಈ ಒಂದು ಹಾರ್ಟಿಪಂಕ್ಚರ್ ತಂತ್ರಜ್ಞಾನ ಮಾಡೋದ್ರಿಂದ ಏನೇನು ಲಾಭಗಳು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಯಾವುದೇ ರೀತಿಯ ಹಣ್ಣಿನ ಮರಗಳಾಗಲಿ ಅವುಗಳಲ್ಲಿ ನಾವು 20ರಿಂದ 30% ನಾವು ಇಲ್ಲಿ ಹಣ್ಣುಗಳನ್ನು ಜಾಸ್ತಿ ಪಡೆಯಬಹುದು. ಅದ್ರ ಜೊತೆಗೆ ಯಾವುದೇ ಥರದ
ರೋಗಗಳು ಆ ಮರಕ್ಕೆ ಬರದೇ ಹಾಗೆ ನಾವು ಈ ಒಂದು ತಂತ್ರಜ್ಞಾನದಿಂದ ರಕ್ಷಿಸಬಹುದು. ಆಮೇಲೆ ಇದ್ರ ಜೊತೆಗೆ ತಿಳ್ಕೊಳ್ಳಿ, ಇವಾಗ ತೆಂಗಿನ ಮರ ಇದೆ, ಅದರಿಂದ ಕಾಯಿ ಉದುರೋದಾಗಲಿ, ಅದಕ್ಕೆ ಮೈಟಾ ಅಂತ ಒಂದು ರೋಗ ಬರುತ್ತೆ ಅದಾಗಲಿ, ಅಥವಾ ದಾಳಿಂಬೆಯಲ್ಲಿ ಒಂದು ತೇಲಿ ಅಂತ ರೋಗ ಇರುತ್ತೆ, ಡಾಟ್ಸ್ ಬ್ಲ್ಯಾಕ್ ಸ್ಪಾಟ್ಸ್ ಆಗುತ್ತೆ. ಸೊ ಆ ಥರದ್ದು ರೋಗಗಳನ್ನು ನಾವೆಲ್ಲ ಈ ಒಂದು ತಂತ್ರಜ್ಞಾನದಿಂದ ಕ್ಯೂರ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವಿಶಿಷ್ಟತೆ ಏನೆಂದರೆ, ಈ ಒಂದು ತಂತ್ರಜ್ಞಾನ ಮಾಡೋದರಿಂದ ನಾವು ರೆಗ್ಯುಲರಾಗಿ ಪ್ರತಿ ವರ್ಷ ಯಾವ ಒಂದು ಸೀಸನ್ನಲ್ಲಿ ಹಣ್ಣುಗಳನ್ನು ಪಡಿತಾ ಇರುತ್ತೇವೋ ಅದಕ್ಕಿಂತ 1 ಅಥವಾ 2 ತಿಂಗಳ ಮುಂಚೆನೇ ನಾವು ಇಲ್ಲಿ ಹಣ್ಣುಗಳನ್ನು ಪಡೆದು ನಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಳೆಯನ್ನು ನಾವಿಲ್ಲಿ ಪಡೆಯಬಹುದಾಗಿದೆ. ಇಷ್ಟು ಹೇಳಿ ಇದು ಒಂದು ನಮ್ಮ ಹಾರ್ಟಿಕಲ್ಚರ್ ತಂತ್ರಜ್ಞಾನದ ಬಗ್ಗೆ ಇರುವ ಮಾಹಿತಿ.